ಅಂಕಿತಕ್ಕ ಅಂಕಿತಕ್ಕ ಯಾಪಿ ಬರ್ತಾಳೆ ನಮಕು ಬರ್ತಾಳೆ. ಆ ದೇಶದಿಂದ ಈ ನನ್ನ ಮಕ್ಕಳಿಗೆ ಭಾಷಣ ಬೀಗೋದಕ್ಕೆ ನಾನು ಬರ್ಬೇಕಿತ್ತ. ಐ ಡೋಂಟ್ ಲೈಕ್ ಇಟ್ ಎನಿವೇಸ್. ಕ್ರೇಜಿ ಪೀಪಲ್. ಡಾಕ್ಟ್ರಿಗೆ ಕ್ಷಮೆ ಇರಲಿ, ಹಾಗೆ ಆಡಿಯನ್ಸ್ಗೆ ಎಲ್ರಿಗೂ ಸಾರಿ. ನಿಮ್ಗೆ ಇದೇ ಜಾತಿ ಅದೇ ಜಾತಿ ಅಂತೆಲ್ಲ ಏನಿಲ್ಲ? ಇಲ್ಲ, ಗಂಡ್ಸಾಗಿರೋ ಸಾಕು, ಗಂಡ್ಸಾಗಿರೋ ಸಾಕು. ಬಾ ಬಾ ಅಷ್ಟು ಬೇಗ ಲವ್ ಮಾಡ್ಕೊಂಡ್ಬಿಡೋಣ. ಪ್ರೀತಿ ಅಂದ್ರೆ ಏನಂತ ಹೇಳ್ಕೊಡ್ತೀನಿ ಬಾ. ಧಮಾರ್ ಅದು ಹೇಳ್ತಾರಲ್ಲ, ನೀ ಸೋತರು ನಾ ಸೋತರು ನಮ್ಮ ಪ್ರೀತಿ ಗೆಲ್ಲಲಿ ಅಂತ. ಯಾರ್ಯಾರು ಮಕ್ಕಳು ಪ್ಲಾನಿಂಗ್ ಮಾಡ್ತಿದ್ದೀರೋ ಎಲ್ಲ ಬಂದು ಅಂಕಿತ ಹತ್ರ ಹೇಳಿಸ್ಕೊಂಡು ಹೋಗಿ. ಇದೆಲ್ಲ ನಾನು ಹೇಳಲ್ಲ, ಹೋಗ್ರಿ. ನಾನು ಸೋತ್ರೂ ಪರವಾಗಿಲ್ಲ. ಹಾಂ ಸರ್ ಹೇಳಿ ಸರ್, ಹಾಂ ಓಕೆ ಸರ್, ಹಾಂ ಹಾಂ ಅಂತ ಇದ್ದೀನಿ. ಆಮೇಲೆ ಅದೇ ಕೊಡ ಮಾತಾಡ್ತಾರಂತಮ್ಮ ಅವರೇ ಅಂತ ಅಂದ್ಬಿಟ್ಟು ಫೋನ್ ಕೊಟ್ಟರೆ ಉಪೇಂದ್ರ ಸರ್ ಮಾತಾಡ್ತಿದ್ದಾರೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಶುರು ಮಾಡಿ ನಡೀರಿ. ಶುರು ಮಾಡಕ್ ಮುಂಚೆನೇ ನಗ್ತಿಲ್ಲ. ಮತ್ತೆ ನಗದಕ್ಕೆ ತಾನೇ ಬಂದು, ಮನ್ಸಿಗೆ ಒಳ್ಳೇದಿದ್ದು ಕ್ಲಿನಿಕ್ಕು, ಅದಕ್ಕೆ ತಾನೇ ಬಂದಿರೋದು. ಸರಿ, ಇಂಟ್ರೊಡಕ್ಷನ್ ಮಾಡ್ಬಿಡು ನೀನು ಹೋಗ್ಬಿಡೋಣ. ಏನ ಫಸ್ಟ್ ಟೈಮ್ ನೀನೇ ಇಂಟ್ರೊಡಕ್ಷನ್ ಮಾಡ್ಬಿಡೋಣ. ಎಲ್ರಿಗೂ ನಮಸ್ಕಾರ, ನಾನು ಅಂಕಿತಾ ಅಮರ್. ಕರೆಕ್ಟಾಗಿ ಒಂದು ಸರಳ ಸಜ್ಜನಿಕೆ. ನಾನು ಬಂದಿದ್ದೀನಿ ಕೀರ್ತಿ ENT ಕ್ಲಿನಿಕ್ಗೆ. ಮನ್ಸಿಗೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ. ನಾನಿಲ್ಲಿ ವಿಸಿಟಿಂಗ್ ಡಾಕ್ಟರ್ ಆಗಿ ಬಂದಿಲ್ಲ, ಬೈದವೆ ಇಂಟರ್ನ್ ಆಗಿ ಬಂದಿದ್ದೀನಿ. ಇಂಟರ್ನ್ ಏನ್ ಮಾಡ್ದೆ? ಇಂಟರ್ನ್ ಆಗಿ ಕಲಿಬೇಕು ನಾನು ನಿಮ್ಮಿಂದ, ಹೇಗೆ ಮನಸ್ಸಿಗೆ ಔಷಧಿ ಕೊಡಬೇಕು ಅನ್ನೋದನ್ನ. ಅದಕ್ಕೆ ಬಂದಿರೋದು. ಇವತ್ತು ನೀವೇ ನಮ್ಮ ಮೇಷ್ಟ್ರು, ಇನ್ನೇನು ಜಾಯ್ನ್ ಆಗ್ತಾಳೆ ನಮ್ಮ ಶಿಷ್ಟ್ರು. ನಿಮ್ಮ ಅಮ್ಮನ ನಿನ್ನ ತಂಗಿನ ಈಚೆ ಆಟ ಆಡ್ಕೊತಾ ಇರೋ, ಆಮೇಲೆ ಕರಿತೀವಿ ಅಂತ. ಅಮ್ಮ ನೀವಿಬ್ರು ಹೊರಗೆ ಆಟ ಆಡ್ಕೋತಿರ್ಬೇಕಂತ, ಆಮೇಲೆ ಕರೀತಾರಂತೆ. ಸೌಂಡ್ ಆಗ್ತಿದೆ. ಎಲ್ರಿಗೂ ನಮಸ್ಕಾರ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕನ್ನು ರಾಜರಾಜೇಶ್ವರಿ ನಗರದಲ್ಲಿರೋ, ಪೂರ್ತಿ ಅಡ್ರೆಸ್ ಹೇಳೋಣ ಮೇಡಮ್. ಸೊ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಜನಪ್ರಿಯ ನಟಿ ಅವರ ಮನೆಗೆ ಶಿಫ್ಟ್ ಮಾಡಿದ್ದೀವಿ ನಮ್ಮ ಕ್ಲಿನಿಕನ್ನು. ಪ್ರೋಮೋಗಳಲ್ಲಿ ನೋಡಿದ್ದೀರಾ ನೀವು ಯಾರು ಬಂದಿದ್ದಾರೆ ನಮ್ಮ ಕ್ಲಿನಿಕ್ಗೆ ಅಂತ. ಅವ್ರ ಬಗ್ಗೆ ಒಂದು ಸಣ್ಣ ವರ್ಣನೆ ಮಾಡ್ತೀನಿ. ಇವರು ಗುಣವಂತೆ, ರೂಪವಂತೆ, ವಿದ್ಯಾವಂತೆ, ಹಣವಂತೆ, ಇನ್ನು ಮಿಕ್ಕಿದ್ದೆಲ್ಲ ಅಂತೆ ಕಂತೆ. ಇವರು ಒಳ್ಳೆತನಕ್ಕೆ ಸಮಾನಾರ್ಥಕ ಪದ, ಕೆಟ್ಟತನಕ್ಕೆ ವಿರುದ್ಧ ಪದ. ಸರ್ವರಿಗೂ ಮಿತ್ರ, ಅಜಾತ ಶತ್ರು. ಕಿರುತೆರೆಯಲ್ಲಿ ನಮ್ಮನೆ ಯುವರಾಣಿ ಅಂತ ಎಲ್ಲರೂ ಕರೆದ್ರು, ಎಲ್ಲರ ಮನೆಗೂ ಯುವರಾಣಿ ಆಗಿದ್ರು. ಈಗ ಬೆಳ್ಳಿ ತೆರೆಯಲ್ಲಿ ಮಿಂಚ್ತಾ ಇದ್ದಾರೆ. ಜನಪ್ರಿಯ ನಟಿ, ನಿರೂಪಕಿ, ಭರತನಾಟ್ಯ ಕಲಾವಿದೆ, ಉತ್ತಮ ವಾಗ್ಮಿ, ಚಿಂತಕಿ, ಮತ್ತು ಆಧ್ಯಾತ್ಮದಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇನ್ನೇನು ಹೇಳ್ಬೋದು, ಪೂಜೆ ಮಾಡ್ತಾರೆ, ಪ್ರತಿದಿನ ಪೂಜೆ ಮಾಡ್ತಾರೆ, ದೇವ್ರ ದೀಪ ಹಚ್ತಾರೆ, ಡಯಟ್ ಕಾನ್ಶಿಯಸ್ಸು, 100 ಗ್ರಾಮ್ ಅಷ್ಟೇ ತಿಂತಾರೆ. ಸೊ ಸರಳ, ಸುಂದರ, ಸಹಜ ಸುಂದರಿ ಅಂಕಿತಾ ಅಮರ್ ಅವ್ರ ಮನೆಗೆ ನಮ್ಮ ಕ್ಲಿನಿಕನ್ನು ಶಿಫ್ಟ್ ಮಾಡಿದ್ದೀವಿ. ನಮಸ್ಕಾರ ಅಂಕಿತಾ ಅವರೇ. ನಮಸ್ತೆ, ಚೆನ್ನಾಗಿದ್ದೀರಾ? ಇಲ್ಲ, ನಾನು ಚೆನ್ನಾಗಿಲ್ಲ. ನಮ್ದು ಬಿಡ್ರಿ, ನಿಮ್ದು ಹೇಳ್ರಿ. ಹೆಂಗೈತೆ ಲೈಫು? ಈ ತರ ಯಾವಾಗ ಸಿಕ್ಕರು ಇವರು ಮಾತಾಡ್ಬೇಕಾದ್ರೆ ಈ ಹಾಡು ಹೇಳ್ಬಿಟ್ಟು ನಮ್ಗೆ ಶುರು ಮಾಡ್ತಾರೆ. ಮತ್ತೆ ಸದಾ ನಗ್ತಿರ್ತಾರೆ. ತುಂಬಾ ಖುಷಿ ಆಯ್ತು. 2 ವರ್ಷಗಳ ಹಿಂದೆ ನೆನಪಿದ್ರೆ, ನಮ್ಮ ಚಾನಲ್ ಶುರು ಮಾಡ್ಬೇಕಾದ್ರೆ ನಾನು ನನ್ನ ಹೆಂಡತಿಗೆ ಫಸ್ಟ್ ಹೇಳಿ ಏನೇನೆಲ್ಲ ಡಿಸ್ಕಸ್ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಹೇಳಿದ್ದು ನಿಮಗೆ ಅನ್ಸುತ್ತೆ ಅಲ್ವಾ ಅಂಕಿತಾ ಅವರೇ? ಅಂಕಿತಾ ಅವರೇ? ಹೌದು, ಆಕ್ಚುಲಿ ಅಂಕಿತಾ ಅವರೇ ಅಂತಲ್ಲ, ದಯವಿಟ್ಟು ಕರಿಬೇಡಿ. ಹೇಗೆ ಕರಿತೀರೋ ಹಾಗೆ, ಹೋಗೋ ಬಾರೋ ಅಂತಿರಲ್ಲ ಹಂಗೆ ಮಾತಾಡಿ. ಸೊ ಹಂಗೆ ಆಮೇಲೆ ನಿನ್ನ ಫ್ಯಾನ್ಸ್ ಎಲ್ಲ ಹೊಡೆದು ಇದು ಮಾಡ್ಬಿಟ್ಟು ಏನು ಅನ್ಕೊಳ್ಳಲ್ಲ. ಹೇಗಿದ್ರು ನೀವೇ ಹೇಳಿದ್ರೆ ಮದ್ವೆಲಿ ಮಾವನ್ ಥರ ಬರ್ತಾರೆ. ಸೊ ಇವತ್ತು ನನಗೆ ಹುಷಾರಿಲ್ಲ, ಆದರೂ ಇಂಟರ್ವ್ಯೂ ಮಾಡು ಪ್ಲೀಸ್ 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 ಅಂತ ಗೋಗರ್ದು ತುಂಬ ಹಿಂಸೆ ಕೊಟ್ಟು, ಪ್ರಾಣ ಹಿಂಸೆ ಕೊಟ್ಟು ಇಂಟರ್ವ್ಯೂ ಮಾಡಿಸ್ಕೊತಾ ಇದ್ದಾರೆ. ಆದರೂ ಬನ್ನಿ, ನನಗೆ
ನೆಗಡಿ, ಕೆಮ್ಮು, ಕಫ, ಪಿತ್ತ, ಇನ್ನು ಕೆಲವೊಂದು ಡ್ಯಾಶ್ ಇತ್ಯಾದಿಗಳೆಲ್ಲ ಇದೆ. ಹಾಸ್ಪಿಟ್ಲಿಗೆ ಹೋದರೆ ಕೋವಿಡ್ ಪಾಸಿಟಿವ್ ಅಂದ್ಬಿಡ್ತಾರೆ ಅಂತ ಹೋಗಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದೆ. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ನಟನೆ, ನಿರೂಪಣೆ, ಭರತನಾಟ್ಯ, ಗಾಯನ ಮತ್ತು ಒಳ್ಳೊಳ್ಳೆ ಆಧ್ಯಾತ್ಮ ವಿಚಾರಗಳನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಈಚೆ ಎತ್ತಿದ್ರೆ ಅದರ ಹೆಸರನ್ನ ಅಂಕಿತ ಅಂತ ಕರಿಬೋದು. ನೀವು ಹಿಂಗೆಲ್ಲ ಹೇಳ್ತೀರ, ನಂಗೆ ಟೆನ್ಷನ್ ಆಗ್ತಿದೆ ಗೊತ್ತಾ. ಅಷ್ಟೆಲ್ಲ ಸಕಲ ಕಲಾ ವಲ್ಲಭೆ, ಸಿಕ್ಕಾಪಟ್ಟೆ ಇದರ. ಆಮೇಲೆ ಇವ್ರ ತಾಯಿನೂ ಕೇಳೋಣ ಏನು ತಿಂದಿದ್ರು ಇವರು ಪ್ರೆಗ್ನೆನ್ಸಿಲಿದ್ದಾಗ ಇಷ್ಟೊಂದು ಟ್ಯಾಲೆಂಟ್ ಕೊಡೋದಕ್ಕೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮನ ಇವಾಗ ಅಫಿಷಿಯಲ್ ಆಗಿ ಒಂದು ಐಟಮ್ ಸಾಂಗಿಂದ ಶುರು ಮಾಡೋಣ. ಇನ್ವೊಕೇಶನ್ ಇಲ್ವಾ? ರಿಯಲಿ? ಹಾಂ ಹೌದು. ಸೊ ಒಂದು ಐಟಮ್ ಸಾಂಗಿಂದ ಇವಾಗ ಕಾರ್ಯಕ್ರಮ. ಯಾವ್ದು ಬೇಕು? ನಿಮ್ಮ ಫೇವ್ರೇಟ್ ಹಾಡ್ಲಾ? ಇವ್ರ ಫೇವ್ರೇಟ್ ಸಾಂಗ್ ಯಾವುದು ಗೊತ್ತಾ? ಐಟಮ್ ಸಾಂಗ್ ಒಂದಿದೆ. ಸೈಕಲ್ ಸಾಕು ಹಿಂದ್ಗಡೆ 3ನೇ ಕ್ರಾಸ್ ನಮ್ಮ ಮನೆ, ಗಾರ್ಡನ್ ನಲ್ಲಿ ತೂಗುತ್ತಿದ್ದೆ ಯಾಲಕ್ಕೆ ಬಾಳೆಗೊನೆ, 2 ಕಣ್ಣಲ್ಲೂ ಮೆಗಾ ಸೀರಿಯಲ್ಲು ಅರ್ಧ ಗಂಟೆ ಎಪಿಸೋಡು. ಹಳ್ಳಿ ಕಡೆ ಇರೋದು ಸಂಜೆಲಿ ಕರೆಂಟು, ಏನೋ ಒಂದು ಡಿಸಿಷನ್ ತಕೊಳ್ಳಿ ಅರ್ಜೆಂಟು. ನಾವೂರಲ್ಲಿದ್ರು ಕೂಡ ನೀವು ಮನೆಯಲ್ಲಿರ್ಬೋದೇನ್ರಿ, ನೀವಿದ್ದ ಕಡೆ ಒಂದು ಚೂರು ವಾಕಿಂಗು ಬನ್ರಿ. ನಾವಚ್ಚ ಕನ್ನಡ ಮೀಡಿಯಮ್ಮು, ಕಕ್ಕಿ ಕುಕ್ಕು ಕಾಯಮ್ಮು. ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಕ್ಕೆ ಗುಣಸಂದಿರ್ಗಕ್ಕೆ ಡಾರ್ಲಿಂಗ್. ನಾವು ಯಾವಾಗ ಸಿಕ್ಕಿದ್ರು ಈ ಹಾಡು ಇಲ್ಲದೆ ನಮ್ಮ ಮೀಟಿಂಗ್ ಮುಗಿಯಲ್ಲ ಅಂತ ಹೇಳ್ತಾ ಈಗ ಕಾರ್ಯಕ್ರಮನ ಮುಂದುವರಿಸ್ತಾ ಇದೀವಿ. ನಮ್ಮ ಕ್ಲಿನಿಕ್ ನೋಡಿದೀರಾ ಅಂಕಿತಾ? ನೋಡಿದೀನಿ. ಯಾಕೋ ನಂಗೆ ಕೆಲವು ಎಪಿಸೋಡ್ಸ್ ಎಲ್ಲ ನೆನಪಾಗ್ತಿದೆ, ನೀವು ನೋಡಿದೀರಾ ಅಂತ ಕೇಳಿದ್ರೆ. ನೆನಪಾಗ್ತಿದೆ? ನನ್ನ ಫೇವ್ರೆಟ್ ಎಪಿಸೋಡ್ ಹೇಳ, ನಿರಂಜನ್ ಮತ್ತೆ ಯಶು ಅವ್ರದ್ದು ಪಾರ್ಟ್ 3. ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗೋ 5 ಜೋಡಿಗಳಲ್ಲಿ 3 ಜೋಡಿಗಳು ಮದುವೆಗೆ ಮುಂಚೆನೇ ಇದನ್ನ ಮಾಡ್ಬಿಟ್ಟಿರ್ತಾರಂತೆ, ಇನ್ನು 2 ಜೋಡಿಗಳು ಮದುವೆ ಆದ್ಮೇಲೆ ಇದನ್ನ ಮಾಡ್ತಾರಂತೆ. ಇದು ಅಂದ್ರೆ ಏನ್ ನಿಮ್ ಪ್ರಕಾರ? ಚಪ್ಪಾಳೆ ಚಪ್ಪಾಳೆ ಸಾಧನೆ ಕೊಂದು ಚಪ್ಪಾಳೆ. ಇವಳೆ ತಮಾಷೆ ಉತ್ತರ ಕಣವ, ಪ್ರಾಕ್ಟಿಕಲ್ ಆಗಿ ತಗೊಂಡು ಹೇಳ್ಬೇಡ ಕಣವ. ನೀವು ಪ್ರಶ್ನೆನೂ ಅಷ್ಟೇ ನನಗೆ ಈಸಿ ಆಗೋ ಥರ ನೀವು ಕೇಳಬೇಕು ಕೀರ್ತಿ ಅವರೇ. ಅದಿರ್ಲಿ, ಒಳಗೆ ಹೋಗ್ಬಿಟ್ಟು ಬಂದಿದ ತಕ್ಷಣ ಏನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಬಂದ್ರಲ್ಲ? ಅಂದರೆ ಮಕ್ಕಳು ಪ್ಲ್ಯಾನ್ ಮಾಡ್ತಾ ಇದೀವಲ್ವಾ. ಈಗ ಮಗುಗೆ ಪ್ಲಾನ್ ಮಾಡಬೇಕು ಅಂತ ಹೇಳಿದ್ರಿ, ಗೋಡಂಬಿ ಎಲ್ಲ ಕೊಟ್ಟಿದ್ದೀರಾ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಟಿಕೆಟ್ ಲೆಸ್ಸಾ? ಕಾಮನ್ ಸೆನ್ಸ್ ಕ್ವಶನ್ ಕೇಳಬೇಡ ಗುರು, ಆಗಲ್ಲಪ್ಪ ನನಗೆ. ಅವ್ರಿಗೆ ಕವಲ ಅರ್ಥ ಆಗಲ್ಲ, ನಿನ್ ಬಿಡಲ್ಲ, ಹೋಗಪ್ಪ ನೀನು. ದೇವಾ, ನನ್ನ ಫೇವ್ರೆಟ್. ನಾನು ಐ ಥಿಂಕ್ ಅದನ್ನ ನಿಮ್ಗೆ ಜಾಸ್ತಿ ವ್ಯೂಸ್ ಬಂದಿದೆ ನಿಮ್ಮ ಕ್ಲಿನಿಕಲ್ಲಿ ಪರ್ಟಿಕ್ಯುಲರ್ ವಿಡಿಯೋಗೆ ಅಂತಂದ್ರೆ ಅದು ಅಂಕಿತಾ ಅಮರಿಂದಾನೆ. ಹೌದಾ? ಅಷ್ಟೊಂದ್ಸಲಿ ನೋಡಿದ್ದೆ ಅದನ್ನ? ಅಯ್ಯೋ, ಎಷ್ಟು ನಕ್ಕಿದ್ದೀನಿ ಅಂದ್ರೆ ನನಗೆ ಬೇಜಾರಾದಾಗೆಲ್ಲ ನಾನು ಕೂತ್ಕೊಂಡು, ಅದೇ ಮನ್ಸಿಗೆ ಒಳ್ಳೇದಲ್ವಾ ಈ ಕ್ಲಿನಿಕ್, ಅದಕ್ಕೆ ಕೂತ್ಕೊಂಡು ನೋಡ್ತೀನಿ. ಅದು ನನ್ನ ಫೇವ್ರೇಟು. ಆಮೇಲೆ 3 ಸುಳ್ಳು ಹೇಳಿ, ನಂಗೆ ಸುಳ್ಳು ಹೇಳಕ್ ಬರಲ್ಲ, ಆಯ್ತು ಮೊದಲನೇ ಸುಳ್ಳು ಆಯ್ತು ಎರಡನೇದು ಹೇಳಿ ಅನ್ನೋದು, ಅದು ನನ್ನ ಫೇವ್ರೆಟ್ ಎಪಿಸೋಡು. 4 ಸುಳ್ಳು ಹೇಳಿ. ಸುಳ್ಳು ಹೇಳಕ್ಕೆಲ್ಲ ನಂಗೆ ಬರಲ್ಲ ಸರ್, ಸುಳ್ಳು ಹೇಳಕ್ಕೆಲ್ಲ ನಂಗೆ ಬರಲ್ಲ ಸರ್. ಒಂದಾಯ್ತು, ಇನ್ನು 3 ಹೇಳಿ. ಅದು ಹಿಂಗ ಲಕ 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 ಬರ್ರೋ. ಆಮೇಲೆ ನಂಗೆ ಸ್ಟಾರ್ಟಿಂಗ್ ಎಪಿಸೋಡ್, ಅದೇ ಫಸ್ಟ್ ಎಪಿಸೋಡ್ ಹೇಗೆ ನಡೆಯುತ್ತೆ ENTಲಿ ಅನ್ನೋದು ಒಂದು ಕುತೂಹಲ ಇತ್ತು. ಅಂದ್ರೆ ಇಫ್ ಯು ರಿಮೆಂಬರ್, ಫಸ್ಟ್ ಟೈಮ್ ನಾವು ಕ್ಲಿನಿಕ್ ಶುರು ಮಾಡಿದಾಗ ಹೇಗೆ ತಗೊಳುತ್ತಪ್ಪ ಇದು, ಒಂದು ಬೂಮ್ ತಗೊಳುತ್ತಾ ಅಥವಾ ಜನ ಇಷ್ಟಪಡ್ತಾರ ಈ ಫಾರ್ಮ್ಯಾಟ್ನ ಅನ್ನೋ ಒಂದು ಕುತೂಹಲ ಇತ್ತಲ್ವಾ. ತುಂಬಾ ನರ್ವಸ್ನೆಸ್ ಇತ್ತು. ಸಪ್ತಮಿ ಗೌಡ ಅವ್ರ ಇಂಟರ್ವ್ಯೂ ನೀವು ಮಾಡಿದ್ ನಂಗೆ ಇನ್ನೂ ನೆನಪಿದೆ. ಅವ್ರ ಮನೆಗೆ ಹೋಗಿರುವಾಗ್ಲೂ ನಾವು ಫೋನಲ್ಲಿ ಮಾತಾಡಿರೋದಿದೆ. ಅದು ನನಗೆ ಅಪ್ಪ ಚೆನ್ನಾಗಾಗ್ಲಿ. ಸೊ ಆ ಎಪಿಸೋಡ್ ನನಗೆ ತುಂಬ ಇಷ್ಟ ಆಗಿತ್ತು. ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಫುಲ್ ಡೀಟೈಲ್ ಆಗಿ ಯಾರ್ಯಾರು ಇಂಟರ್ವ್ಯೂ ಏನೇನು ಮಾಡಿದ್ವಿ, ಏನೇನು ಕೇಳಿದ್ವಿ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ಮತ್ತೆ ಇವರು ಒಂದು ಕ್ಷಮಾಪಣೆಯನ್ನು ಕೇಳಬೇಕು. ಯಾಕಂದ್ರೆ ಡೇ 1ಇಂದನೂ ಇವ್ರು ಇಂಟರ್ವ್ಯೂ ಕೊಡಬೇಕಾಗಿತ್ತು ನಮಗೆ. ಯಾಕೆ ಕೊಟ್ಟಿಲ್ಲ? ಯಾಕೆ ಅದು ಏನು ಗೊತ್ತಾ, ಅದೊಂಥರ ಆಮೇಲೆ ಮಾಡೋಣ, ಸ್ವಲ್ಪ ಆಗಲಿ, ಸ್ವಲ್ಪ ತಾಗಲಿ, ಒಂದು ಸ್ವಲ್ಪ ಅಂದರೆ ಇದೇನು ಗೊತ್ತಾ, ಇದು ನಮ್ಮ ಕ್ಲಿನಿಕ್ ಅನ್ನೋ ಫೀಲಿಂಗ್ ನನಗೆ. ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಪರ್ಟಿಕ್ಯುಲರ್ ಮುಹೂರ್ತ ಎಲ್ಲ ಯಾಕೆ ಇಟ್ಕೋಬೇಕು ನಾನು? ಹಂಗೆ ನಮ್ಮ ಮಾವನ ಕ್ಲಿನಿಕ್ ತಾನೆ, ಅದಕ್ಕೆ ಹಂಗೆ ಸಿಗೋಣ. ಸಿಕ್ಕಾಗೆಲ್ಲ ನಾವು ಮಾತಾಡ್ತಿರ್ತೀವಿ, ಆದ್ರೆ ಈ ತರ ಸಿಕ್ಕಿರ್ಲಿಲ್ಲ ಅಷ್ಟೇ. ಲೇಟ್ ಆಯ್ತು, ಕ್ಷಮೆ ಇರ್ಲಿ. ಅಲ್ಲಿ ವೀಕ್ಷಕರ
ಅಲ್ಲ ಫಸ್ಟ್ ವಿಸಿಟಿಂಗ್ ನಿಮ್ಮ ಡಾಕ್ಟ್ರಿಗೆ ಕ್ಷಮೆ ಇರಲಿ, ಹಾಗೆ ಆಡಿಯನ್ಸ್ಗೆ ಎಲ್ರಿಗೂ ಸಾರಿ ಲೇಟಾಗಿ ಬಂದಿದ್ದಕ್ಕೆ. ಓಕೆ, ನಮ್ಮ ಕ್ಲಿನಿಕ್ನ ಮೊದಲನೇ ಸೆಗ್ಮೆಂಟೇ ಗೊತ್ತಲ್ಲ, ನೀವು ಕೇಳಬಾರದು ನಾವು ಹೇಳಬಾರದು. ನೀವು ದೊಡ್ಡ ಸೆಲೆಬ್ರಿಟಿ, ಸಿಕ್ಕಾಪಟ್ಟೆ ಇಂಟರ್ವ್ಯೂಗಳು ಕೊಟ್ಟಿದ್ಯಾ? ಹೌದು. ಏನು ಕೇಳಬಾರ್ದು ನನಗೆ ಅಂತ ಏನಾದರೂ ಇದೆಯಾ? ಏನು ಕೇಳಬಾರ್ದು ಅನ್ನೋದೆಲ್ಲ ಏನಿಲ್ಲ. ಮೇ ಬಿ ಏನಂದ್ರೆ ನೀವು ಅನನ್ಯ ಅಕ್ಕ ತಂಗಿನ, ನೀವಿಬ್ರಿಗೆ ಎಷ್ಟು ವರ್ಷ ಡಿಫ್ರೆನ್ಸು, ನೀವಿಬ್ರು ಚಿಕ್ಕವರಿದ್ದಾಗಲಿಂದ ಒಂದೇ ಮನೇಲಿ ಹುಟ್ಟಿದ್ದೀರಾ, ನಿಮ್ಮ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಾ, ನಿಮ್ಮ ಮನೇಲಿ ನಿಮ್ಮ ಮನೆ 3 ಅಂತಸ್ತದ ಮನೆನಾ, ಇದು ಅದು ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಏನು ಕೇಳಬೇಡಿ. ಅದೆಲ್ಲ ಅಂದರೆ ಯೂಟ್ಯೂಬಲ್ಲಿ ಕೆಲವು ಇನ್ಫಾರ್ಮೇಷನ್ ಎಲ್ಲ ಇರುತ್ತಲ್ಲ, ಅದೆಲ್ಲ ರಾಂಗ್ ಇನ್ಫಾರ್ಮೇಷನ್ ಅಂತ ಈ ಎಂಟಿಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ರೈಟ್ ಇನ್ಫಾರ್ಮೇಷನ್ ಕೊಟ್ಬೋಣ. ಇವಳು ತಮ್ಮ ಅನನ್ಯ ಅಕ್ಕ ತಂಗಿ, ನಾನು ತಮ್ಮ ಅಂತಾನೆ ಕರೆಯೋದು, ಅವಳನ್ನ ಶಿವು ಅಂತ ಕರಿತೀವಿ, ನಾನಂತೂ ಶಿವು ಅಂತ ಕರಿತೀನಿ. ಯಾಕೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವಳು ಬರ್ತಾಳೆ, ಮೇಕಪ್ ಮಾಡ್ಕೋತಾಳೆ, ಹೇಳ್ತೀನಿ. ಆಮೇಲೆ ಇವಳ ತಂಗಿ ಅನನ್ಯ ಅಕ್ಕ ತಂಗಿ ಒಂದೇ ಮನೇಲಿ ಹುಟ್ಟಿರೋದು, ಒಂದೇ ತಾಯಿ ಮಕ್ಕಳು. ಆಮೇಲೆ ಹೌದು, ಇವ್ರ ಮನೆ 2 ಅಂತಸ್ತಿನ ಮನೆ, ರಾಜರಾಜೇಶ್ವರಿ ನಗರಲ್ಲಿದೆ. ಸದ್ಯದಲ್ಲೇ ಅದಲ್ಲೂ ಖಾಲಿ ಮಾಡ್ತಿದ್ದಾರೆ. ಆಮೇಲೆ ಮುಂಚೆ ಇವಳು ಸೀರಿಯಲಲ್ಲಿ ನಟಿಯಾಗಿದ್ಲು, ಈಗ ಏನು ಬೆಳ್ಳಿ ತೆರೆಯಲ್ಲೂ ಮಿಂಚ್ತಾ ಇದ್ದಾರೆ. ಇದಿಷ್ಟು ಇನ್ಫಾರ್ಮೇಶನ್ ಕೊಡ್ಬೋದು ಅಥೆಂಟಿಕ್ ಆಗಿ ಅಲ್ವಾ? ಸರಿ, ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕೀರ್ತಿ ಅವ್ರನ್ನ ನಾನು ನೋಡಿದ್ದೀನಿ ಎಲ್ಲ ಎಪಿಸೋಡಲ್ಲೂ ಹಿಂಗೆ ಕೊಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ, ಅಂದರೆ ಗೊತ್ತು. ನಾನು ಏನು ಗೊತ್ತು ನಿಂಗೆ? ನಂಗೆ ಗೊತ್ತು, ನಾನು ಹೇಳಲ್ಲ. ನೀವು ಕೇಳಬಾರ್ದು, ನಾನು ಹೇಳಬಾರ್ದು, ಅದಕ್ಕೆ. ಓಕೆ, ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಂಕಿತಾ ಪೂರ್ತಿ ಹೆಸರು? ಮೈಸೂರು ಅಂಕಿತಾ ಅಮರ್ ಬಾಬು. ಹುಟ್ಟಿದ ಊರು? ಮೈಸೂರು. ಡೇಟ್ ಆಫ್ ಬರ್ತು? 29th May. ತುಂಬ ಗರ್ಲಿಶ್ ಆಗ್ಬಿಟ್ಟೆ. ಹೌದು, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಬೇಡವಾ ಜನರಲ್ಲಿ? ಈ ಸಿಕ್ಕಾಬಟ್ಟೆ ಎಲ್ಲ ಮೀಟಿಂಗ್ ಮಾಡ್ತಿದ್ದಾರೆ. ಅಲ್ಲ, ಜನರಿಗೆ ಗೊತ್ತಿಲ್ಲ, ಆದರೆ ನಿಮಗೆ ನಾನು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ. ಇಲ್ಲ, ನನಗೆ ಗೊತ್ತು, ಹೇಳ್ಬಿಡ್ಲಾ? ಹೇಳಿ. ಹಾಬೀಸ್ ಏನು? ಹಾಬೀಸ್ ಹಾಡೋದು, ಆಗಾಗ ಡಾನ್ಸ್ ಮಾಡೋದು, ಪೇಂಟ್ ಮಾಡೋದು, ವಾಕ್ ಹೋಗೋದು, ಆಮೇಲೆ ಹಾಡು ಕೇಳೋದು, ಆಮೇಲೆ ಆರ್ಟಿಕಲ್ಸ್ ಓದೋದು, ಈ ಥರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನಾದರೂ ಇದ್ದರೆ ಅದರದ್ದು ಪಾಡ್ಕಾಸ್ಟ್ ನೋಡೋದು. ನೈಸ್. ಅಂಕಿತಾ ಕ್ವಾಲಿಫಿಕೇಶನ್ ಏನು? ನಾನು MSc ಮಾಡಿದ್ದೀನಿ ಇನ್ ಮೆಡಿಕಲ್ ಬಯೋಕೆಮಿಸ್ಟ್ರಿ. ಈಗ ಚೈಲ್ಡ್ ಸೈಕಾಲಜಿ ಮಾಡ್ತಾ ಇದ್ದೀನಿ. ಚೈಲ್ಡ್ ಸೈಕಾಲಜಿ, ಮದುವೆಗೆ ಮುಂಚೆನೇ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ನಂಗೆ ಮಕ್ಳು ಇಷ್ಟ, ಅದಕ್ಕೆ. ಏನು ಚೈಲ್ಡ್ ಸೈಕಾಲಜಿ ಅಂದರೆ? ಅಂತಂದರೆ ಈಗ ಯೂಶ್ವಲಿ ಚೈಲ್ಡ್ ಸೈಕಾಲಜಿಲಿ ನಾವು ಅಡೋಲೆಸೆನ್ಸ್ ಏಜ್ ಅಥವಾ 18ವರೆಗೂ ಟೀನೇಜರ್ಸ್ದು ನಾವು ಸ್ವಲ್ಪ ಓದ್ತೀವಿ. 18ವರೆಗೂ ಒಬ್ಬರ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ, ಯಾತಕ್ಕಾಗಿ ಇರಬಹುದು, ಯಾವ ಘಟನೆ ನಡೆದಿದ್ದಕ್ಕೋಸ್ಕರ ಅವ್ರು ಹೀಗೆ ಆಡ್ತಾ ಇದ್ದಾರೆ, ಮನೆಯಲ್ಲಿ ಪೇರೆಂಟಿಂಗ್ ಅಂದರೆ ಏನು, ಸ್ಕೂಲಲ್ಲಿ ಏನಾಗ್ತಿರ್ಬೋದು ಆ ಮಗುಗೆ, ಆ ಮಗು ಕಿರ್ಚ್ತಿದ್ರೆ ಅದಕ್ಕೆ ರೀಸನ್ ಏನಿರಬಹುದು, ಅಥವಾ ಈಗಿನ ಸಮಸ್ಯೆಗಳಂತಂದರೆ ಜಾಸ್ತಿ TV ನೋಡೋದು, ಜಾಸ್ತಿ ಸ್ಕ್ರೀನ್ ಟೈಮು, ಇದೆಷ್ಟು ಅಫೆಕ್ಟ್ ಆಗುತ್ತೆ ಮಕ್ಕಳಿಗೆ, ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ, ಹೇಗೆ ಈ ಮಕ್ಕಳನ್ನೆಲ್ಲ ನಾವು ನೋಡ್ಕೋಬೇಕು, ಎಷ್ಟು ಸೂಕ್ಷ್ಮವಾಗಿರಬೇಕು ಅನ್ನೋ ವಿಷಯ ಎಲ್ಲ ಗೊತ್ತಾಗ. ಸ್ವಲ್ಪ ಜಾಸ್ತಿ ಹೇಳ್ಬಿಟ್ಟೆ, ಸಾರಿ. ಯಾರ್ಯಾರು ಮಕ್ಕಳು ಪ್ಲಾನಿಂಗ್ ಮಾಡ್ತಿದ್ದೀರೋ ಎಲ್ಲ ಬಂದು ಅಂಕಿತಾ ಹತ್ರ ಹೇಳಿಸ್ಕೊಂಡು ಹೋಗಿ ಹೆಂಗೆ ಮಕ್ಕಳನ್ನ ನೋಡ್ಕೋಬೇಕು ಅಂತ. ಜನ್ಮಕ್ಕೆ ಹೋಗೋ. ಅಲ್ಲ, ಆ್ಯಕ್ಚುಲಿ ನಾನು ಕೌನ್ಸಿಲಿಂಗ್ ಮಾಡ್ತೀನಿ. ಹೌದಾ? ಅಂಕಿತಾ ಈಗಲೂ ಸಂಗೀತ ಕಲಿತಿದ್ದಾರೆ ಅಂತ ಕೇಳ್ಪಟ್ಟೆ. ಹೌದು. ಹೀರೋಯಿನ್ ಆದ್ಮೇಲೆ? ಹೌದು. ಎಲ್ಲಿ? ಇದು ಮೈಸೂರಲ್ಲಿ ರಘುಲೀಲಾ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ, ರಘುಲೀಲಾ ಸಂಗೀತ ಮಂದಿರ ಅಂತ ಸರಸ್ವತಿಪುರಮಲ್ಲಿದೆ. ನಮ್ಮ ಮೇಡಮ್ ಹೆಸರು ಸುನೀತಾ ಚಂದ್ರಕುಮಾರ್ ಅಂತ, ಅವ್ರ ಹತ್ರ ಕಲಿತಾ ಇದ್ದೀನಿ ಭಾವಗೀತೆ. ವಾರಕ್ಕೆ 2 ಸಲ ಹೋಗೋದಾ? ಮುಂಚೆ ಹೋಗ್ತಿದ್ದೆ, ಅಂದರೆ ಕೋವಿಡ್ಗಿಂತ ಮುಂಚೆ ಆಫ್ಲೈನ್ ಕ್ಲಾಸಸ್ ನಡೀತಿತ್ತು. ಆವಾಗ ನಾನು ನಮ್ಮನೆ ವರಾಣಿ ಮಾಡ್ತಾ ಇದ್ದೆ, ಶೂಟಿಂಗ್ ಟೈಮಲ್ಲೇ ಹೋಗಿ ಬಂದು ಮಾಡ್ತಾ ಇದ್ದೆ, ಮಜಾ ಇತ್ತು ಒಂಥರ. ಈಗ ಆನ್ಲೈನ್ ಕ್ಲಾಸಸ್ಸು. ಎಷ್ಟು ದಿನ ಇರುತ್ತೆ ಕ್ಲಾಸಸ್ಸು? ಇದು ವಾರಕ್ಕೆ 2 ಸರ್ತಿ ಇತ್ತು, ಈಗ ವಾರಕ್ಕೆ 1 ದಿನ ಇದೆ. ಎವ್ರಿ ಬುಧವಾರ ಈಗ ನನಗೆ ಆನ್ಲೈನ್ ಕ್ಲಾಸಸ್. ಸೊ ಬೆಂಗಳೂರು ಟು ಮೈಸೂರು ಓಡಾಡ್ತಿದ್ರು ವಾರಕ್ಕೆ 2 ಸಲ? ಹೌದು. ಕಾರಲ್ಲ? ಇಲ್ಲ, ಬಸ್ಸಲ್ಲ? ಹೌದಾ? ಸೊ ಬಸ್ಸಲ್ಲಿ, ಕೆಂಬಸ್ಸಲ್ಲಿ. ಹೌದು, ಯಾಕಂದರೆ ನಾನು ಅವಾಗ ಇನ್ನೂ ಆ ಸ್ಟೂಡೆಂಟ್ ಝೋನಲ್ಲಿ ಇದ್ದೆ, ನಾನು ಸ್ಟೂಡೆಂಟ್ ಮೋಡಲ್ಲಿದ್ದೆ.
ನಂಗೆ ಅದು ವರ್ತ್ ಅಂತ ಅನ್ಸೋದು. 125 ರೂಪೀಸ್ಗೆ ಹೋಗಿ ಬರೋದೇನಿದೆ ವರ್ತ್ ಅನ್ಸೋದು. ಆಮೇಲೆ ಹೋಗುವಾಗ ಟಿಪ್ಪು ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾ ಇದ್ದೆ, ಬರುವಾಗ ರಾತ್ರಿ 9:30ಗೆ ಅಲ್ಲಿಂದ ಕೆಂಬಸಪ್ಪ ಬಂದ್ಬಿಡ್ತಿದ್ದೆ. ಹೌದಾ? ಯಾವ್ಯಾವ ಸ್ಟಾಪ್ ಬರುತ್ತೆ ಮೈಸೂರು, ಬೆಂಗಳೂರು ಟು ಮೈಸೂರು ನೋಡೋಣ? ಬೆಂಗಳೂರು ಟು ಮೈಸೂರಾ? ಬೆಂಗಳೂರು ಆದಮೇಲೆ ಕೆಂಗೇರಿ ಆದಮೇಲೆ ಬಿಡದಿ ಆದಮೇಲೆ ರಾಮನಗರ ಆದಮೇಲೆ ಚನ್ನಪಟ್ಟಣ ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು. ಕಂಡಕ್ಟರ್ ಸ್ಟೈಲಲ್ಲಿ ಹೇಳಿದ್ನ? ಕಂಡಕ್ಟರ್ ಸ್ಟೈಲ್ ಎಲ್ಲ ಮೈಸೂರು ಮಂಡ್ಯ ಸ್ಟಾಪ್ ನಾನ್ ಸ್ಟಾಪ್ ಅಮ್ಮ, ನಾನ್ ಸ್ಟಾಪ್, ಎಲ್ಲ ನಿಲ್ಸೋದಿಲ್ಲ, ಇಲ್ಲ ಹೋಗಿ ಇದು ನಾನ್ ಸ್ಟಾಪ್ ಇದ್ರೆ. ಮಂಡ್ಯದಲ್ಲಿ ಮಾತ್ರ ಸ್ಟಾಪು. ರೆಗ್ಯುಲರ್ಗೆ ಬಸ್ ಇರುತ್ತಲ್ಲ. ಬೆಂಗಳೂರು, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು. ಸಾಧ್ಯನೇ ಇಲ್ಲ. ತರಕಾರಿ ಮಾರಕ್ ಬರುತ್ತೆ ಅಂಕಿತಾಗೆ? ಹೆಂಗೆ ಮಾರೋದು ತರಕಾರಿನ? ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ಬೆಂಡೆಕಾಯಿ ಟಮಾಟೆ, ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ, ಬೆಂಡೆಕಾಯಿ. ಸರಿಯಾಗಿ ಕೇಳಿಸ್ತಾನೆ ಇಲ್ಲಲ್ಲ? ಟಮಾಟೆ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಮೆಣಸಿನ್ಕಾಯಿ, ಟಮಾಟೆ. ಇದು ಅಷ್ಟ ರಂಗೋಲಿ. ಅಷ್ಟೇ. ಇನ್ನ ಏನೇನು ಮಾಡ್ತೀಯಾ? ನಿಮ್ಮಲ್ಲಿ ಮಚ್ಚುಗಳು, ಲಾಂಗುಗಳು, ಚಾಕುಗಳು ಅದನ್ನೆಲ್ಲ ಶಾರ್ಪ್ ಮಾಡ್ಕೊಡೋದಕ್ಕೆ ಬರ್ತಾರಲ್ಲ ಇಲ್ಲಿ, ಅದಷ್ಟು ಕೇಳಿಲ್ಲ ನಾನು. ಇದು ಗೊತ್ತಿಲ್ಲ ನಿಮ್ಗೆ? ಬನ್ನಿ ಎಲ್ಲರೂ ಬನ್ನಿ, ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ, ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ, ಆಮೇಲೆ ಪೌರ ಕಾರ್ಮಿಕರಿಗೆ ಸಹಕರಿಸಿ ಬನ್ನಿ. ಈಗ ಸ್ವಲ್ಪ ರಾಂಗ್ ಆಗವ್ರೆ ಅಂತ ಒಂದು ಸೆಗ್ಮೆಂಟ್. ನಾನು ಏನೇ ಕೇಳಿದ್ರು ರಾಂಗ್ ಆನ್ಸರ್ಸ್ ಹೇಳಬೇಕು. ಓಕೆ, ರಾಂಗ್ ಆನ್ಸರ್ಸ್ ಓನ್ಲಿ. RCB ಪ್ರೆಸೆಂಟ್ ಕ್ಯಾಪ್ಟನ್ ಯಾರು? ಕೀರ್ತಿ. ನಿನ್ನ ತಂಗಿ ಬಾಯ್ ಫ್ರೆಂಡ್ ಹೆಸರು ನಿಂಗೆ ಗೊತ್ತಾ? ಗೊತ್ತು. ನಿನ್ನ ಇಷ್ಟದ ಕನ್ನಡ ಹೀರೋ ಯಾರು? ಅಮಿತಾಬ್ ಬಚ್ಚನ್. ನೀನು ಮತ್ತು ನಿನ್ನ ತಂಗಿ ನೋಡೋಕೆ ಯಾರು ಚೆನ್ನಾಗಿದ್ದಾರೆ? ನಾನು. ನಮ್ಮ ಕನ್ನಡಿಗರ ಮಾತೃಭಾಷೆ ಯಾವುದು? ಹಿಂದಿ. ಅಪ್ಪ, ಇದು ಪ್ರೋಮೋ ಕಟ್ಟಿದ್ದು ನನಗೆ ಗೊತ್ತಿದ್ದು. ಜಾವಗಲ್ ಶ್ರೀನಾಥ್ ಯಾವ ನೇಷನ್ಗೆ ಕ್ರಿಕೆಟ್ ಆಡಿದ್ದು? ಬಾಂಗ್ಲಾದೇಶ. ಸ್ಯಾಂಡಲ್ವುಡಲ್ಲಿ ಪವರ್ ಸ್ಟಾರ್ ಯಾರು? ಧನುಷ್. ಚಾರ್ಲಿ ಸಿನಿಮಾ ಹೀರೋ ಯಾರು? ರಿಷಬ್ ಶೆಟ್ಟಿ. ದಸರಾ ಆನೆ ಅಂಬಾರಿ ನಡೆಯೋದು ಯಾವ ಊರಲ್ಲಿ? ತುಮಕೂರು. ನಿಮ್ಮ ಅಪ್ಪನ ಹೆಸರೇನು? ಇದೆಲ್ಲ ನಾನು ಹೇಳಲ್ಲ, ಹೋಗ್ರಿ. ನಾನು ಸೋತ್ರೂ ಪರವಾಗಿಲ್ಲ, ನಮ್ಮ ಅಪ್ಪನ ಹೆಸರು ಅಮರ್ ಬಾಬು. ಒಂದು ಪ್ರಶ್ನೆ ಇದೆ. ಏನದು? ಈ ತರ ಹೆಣ್ಮಕ್ಳು, ಇಷ್ಟು ಚೆನ್ನಾಗಿರೋ ಹೆಣ್ಮಕ್ಳು ಆಕ್ಟರ್ಸ್ ಅಂತ ಇದ್ದಾಗ ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ. ಏನು? ಒಳ್ಳೆ ಮನ್ಸಿರ್ಬೇಕಷ್ಟೇ ಹುಡುಗನಿಗೆ. ನಾನು ಹೇಳೋದಿಷ್ಟೇ, ಒಳ್ಳೇದು ಕೆಟ್ಟದು ಅನ್ನೋದು ಪ್ರಪಂಚದಲ್ಲಿಲ್ಲ. ನನಗೆ ಅವ್ನು ಒಳ್ಳೆಯವನು ಅಂತ ಅನಿಸ್ಬೇಕು. ಆಮೇಲೆ ನನ್ನ ಅರ್ಥ ಮಾಡ್ಕೋಬೇಕು ಅಂತ ರೂಲ್ಸ್ ಇಲ್ಲ. ನಾನು ಅವನ್ನ ಅರ್ಥ ಮಾಡಿಸ್ಬಹುದು. ನನಗೆ ಆ ಕೆಪಾಸಿಟಿ ನನಗಿದೆ ಅಂತ ನನಗೆ ಅನಿಸ್ಬೇಕು. ಅವನ್ನ ನೋಡಿದಾಗ ನಾ ಹಿಂಗೆ ಮಾತಾಡಿದ್ರೆ ಅವನಿಗೆ ಅರ್ಥ ಆಗುತ್ತೆ ಅನ್ನೋದಿರಬೇಕು. ಆಮೇಲೆ ಅವ್ನು ನಂಗೆ ಒಳ್ಳೆ ಫ್ರೆಂಡ್ ಆಗಿರಬೇಕು. ಅವ್ನು ಜಾಸ್ತಿ ನನ್ನ ಜೊತೆ ಮಾತಾಡಬೇಕು, ನನ್ನ ಮಾತುಗಳನ್ನ ಅವ್ನು ಕೇಳಿಸ್ಕೋಬೇಕು. ಆಮೇಲೆ ಜಾಸ್ತಿ ಏನಂತಾರೆ, ಸೈಲೆನ್ಸಲ್ಲೂ ಜೊತೆಯಾಗಿ ಒಬ್ರಿಗೊಬ್ರು ಕಂಪನಿನ ಎಂಜಾಯ್ ಮಾಡ್ತಿದ್ದೀವಿ ಅಂತ ಅನಿಸ್ಬೇಕು. ಮಾತಾಡಿದ್ರು ಎಂಜಾಯ್ ಮಾಡಬೇಕು, ಮೌನದಲ್ಲಿದ್ದರೂ ಎಂಜಾಯ್ ಮಾಡಬೇಕು ಅನ್ನೋ ಫೀಲಿಂಗ್. ಇನ್ನು ಏನೇನೋ ಇದೆ. ಯಾರ್ಯಾರು ಕಾಯ್ತಿದ್ದೀರೋ, ಯಾರ್ಯಾರಿಗೆ ಇವಳ ಎಕ್ಸ್ಪೆಕ್ಟೇಷನ್ಗಳಿಂದ ನಿರಾಸೆ ಆಯ್ತೋ ಅವ್ರಿಗೆಲ್ಲ ಕ್ಷಮೆ ಇರಲಿ. ಯಾರ್ಯಾರು ಪರವಾಗಿಲ್ಲ ಮೀಟ್ ಮಾಡ್ತೀನಿ ಎಕ್ಸ್ಪೆಕ್ಟೇಷನ್ಸ್ನ ಅನ್ನೋರಿದ್ರೆ ಅಪ್ಲಿಕೇಶನ್ ಹಾಕಿ. ಮನೆ ನಂಬರ್ ರಾಜರಾಜೇಶ್ವರಿ ನಗರ, ಬೆಂಗಳೂರು. ಗುಡ್. ನಿಮಗೆ ಇದೇ ಜಾತಿ ಅದೇ ಜಾತಿ ಅಂತೆಲ್ಲ ಏನಿಲ್ಲ? ಇಲ್ಲ. ಗಂಡ್ಸಾಗಿರೋ ಸಾಕು, ಗಂಡ್ಸಾಗಿರೋ ಸಾಕು. ಅಲ್ಲ, ಕೆಲವರು ಹೆಣ್ಣು ಜಾತಿ ಇದ್ರು ಓಕೆ ಅಂದ್ಬಿಡ್ತಾರೆ. ಗಂಡು ಜಾತಿ ಆಗಿ. ಗಂಡು ಜಾತಿ.
ಚಿಕ್ಕ ವಯಸ್ಸಲ್ಲಿ ಯಾರಿಗೂ ಆರ್ಮಿ ಆಫೀಸರ್ನಾಗಬೇಕು ಅಂತ ಆಸೆ ಇತ್ತಂತೆ. ನನಗೆ ಇದ್ದದು ಹೌದಾ? ಈಗಲೂ ಇದೆ. ನಂಗೆ ಯಾರಾದರೂ ನಂಗೆ ಮುಂಚಿಂದನೂ ಅದೇನೋ ಗೊತ್ತಿಲ್ಲ, ಆರ್ಮಿಯಲ್ಲಿ ಇರೋರ್ನ ಮದುವೆ ಆಗಬೇಕು ಅನ್ನೋ ಆಸೆ. ಅಯ್ಯೋ, ಆರ್ಮಿಯಲ್ಲಿ ಇರೋರ್ನ ಮದುವೆ ಆಗಬೇಕು ಅಂತ ಆಸೆ. ಯಾಕಂದರೆ ಒಂಥರ ಸಪೋರ್ಟಿವ್ ಆಗಿ ನಿಲ್ಬೇಕಲ್ವಾ. ನನಗಿಷ್ಟ ಆಗುತ್ತೆ ಎಲ್ಲಾದರೂ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಂತಂದಾಗ, ಓಕೆ ನೀವು ಹೋಗಿ ನೋಡ್ಕೊಂಡು ಬನ್ನಿ, ನಾನಿಲ್ಲಿ ನಿಂತ್ಕೊಂಡಿರ್ತೀನಿ ಅಂತ ಅವ್ರಿಗೆ ಹೇಳಬೇಕು ಅನ್ನೋ ಫೀಲಿಂಗಲ್ಲಿ ಚಿಕ್ಕವಳಿದ್ದಾಗ ನಂಗೆ ಹಂಗೆ. ಈಗಲೂ ಇದೆ ಆಸೆ, ಇಲ್ಲ ಅಂತಲ್ಲ, ಆದರೆ ಅದೊಂದೇ ಆಸೆ ಇಲ್ಲ, ಎಂಥವ್ರಿದ್ರು ಓಕೆ ಅಂತ. ಹೋಗ್ತಾ ಹೋಗ್ತಾ ಒಂಥರ ಅರ್ಥ ಆಗ್ತಾ ಹೋಗ್ತಾ, ಮದುವೆ ಆದರೆ ಇವ್ರನ್ನೇ ಆಗಬೇಕು ಅಂತಿರ್ತೀವಿ, ಆಮೇಲೆ ಹಿಂಗೆ ಇರಬೇಕಂತ ಹೋಗ್ತಾ ಹೋಗ್ತಾ ಅದು ಸ್ವಲ್ಪ ಸ್ಪೆಕ್ಟ್ರಮ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ. ಮದುವೆ ಆದ್ಮೇಲೆ ಮನೇನು ಯುದ್ಧ ಭೂಮಿನೇ. ಹೌದಾ? ನಿಮ್ಮ ಅನುಭವ? ಪ್ರೀತಿಯ ಯುದ್ಧ ಭೂಮಿ. ಹೌದು. ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ ನಿನ್ನ, ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ದಿನ ಯುದ್ಧ. ಹೌದು. ಆಗ ಆರ್ಮಿ ಆಫೀಸರೇ ಆಗಬೇಕು. ಅದು ಹೇಳ್ತಾರಲ್ಲ, ನೀ ಸೋತರು ನಾ ಸೋತರು ನಮ್ಮ ಪ್ರೀತಿ ಗೆಲ್ಲಲಿ ಅಂತ. ಜಗಳ ಆಡುವಾಗ ನಾನು ಸೋತ್ರು ಪರವಾಗಿಲ್ಲ, ನೀನು ಸೋತ್ರು ಪರವಾಗಿಲ್ಲ, ನಮ್ಮ ಪ್ರೀತಿ ಗೆಲ್ಲಬೇಕು ಅನ್ನೋ ಒಂದು ಫೀಲಿಂಗಲ್ಲಿ ನಾವು ಜಗಳ ಆಡ್ಬೇಕಂತೆ. ಹೌದಾ? ಹೌದಾ? ಅಂಕಿತಾ ಸಿಂಗರು ಹೌದು, ಚೆನ್ನಾಗಿ ಸಂಗೀತ ಕಲ್ತಿದ್ದಾರೆ. ಅಟ್ಲೀಸ್ಟ್ ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಕೊಟ್ಟರೆ ಹಾಡೋಷ್ಟು ಧೈರ್ಯ ಇದೆ. ನಾನು ನಮ್ಮ ಮೂವಿಲಿ ಹಾಡಿದ್ದೀನಿ ಆ್ಯಕ್ಚುಲಿ, ಅದಕ್ಕೆ ಬಂದೆ ಇವಾಗ. ಅಂಕಿತಾ ಫಸ್ಟ್ ಟೈಮ್ ಹಾಡಕ್ಕೆ ಹೋಗ್ತಾರೆ ಒಂದು ಹಾಡು, ಅಲ್ಲಿಗೆ ಹೋದರೆ ಅದು ಐಟಮ್ ಸಾಂಗ್ ಆಗಿರುತ್ತೆ. ಹೌದು ಅಲ್ವಾ? ನೀ ನಮ್ಮ ಮೂವಿ ಎಲ್ಲ ಇದು ಕರೆ. ಹೌದು, ಐಟಮ್ ಸಾಂಗ್ ಆಗಿರುತ್ತೆ ಅದು. ಹೌದು. ಆಮೇಲೆ ಅಂಕಿತಂಗೆ ಆ ಥರ ಸಾಂಗು ವಾಯ್ಸ್ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ರಿಜೆಕ್ಟ್ ಆಗ್ಬಿಡ್ತಾರೆ. ಅಂಕಿತಾ ಇಸ್ ರಿಜೆಕ್ಟೆಡ್. ಯಾಕಂದ್ರೆ ಇವಳಿಗೆ ಹಾಡಕ್ಕೆ ಬರ್ತಿಲ್ಲ, ಇದು ಗೊತ್ತೇ ಆಗ್ತಿಲ್ಲ ಯಾವ ರೀತಿ ಭಾವನೆ ಕೊಟ್ಟು ಹಾಡಬೇಕು ಅಂತ ಹೇಳ್ಬಿಡ್ತಾರೆ. ಆಗ್ಲೇ ನಿಂಗೆ ನನ್ನ ಪರಿಚಯ ಇದ್ದರೆ ಸೈಕಲ್ ಸಾಪು ಹಿಂದಗಡೆ ಕಲ್ತ್ಕೊಂಡ್ಬಿಟ್ಟಿದ್ರೆ ಕೊಟ್ಬಿಡ್ತಾರೆ. ಇಲ್ವನೋ, ಬಟ್ ಸೈಕಲ್ ಸಾಪು ಹಿಂದಗಡೆ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದೆ. ಲಕ್ಷ್ಮೀ ನಾಗರಾಜ್ ಮತ್ತೆ ಇಂದು ನಾಗರಾಜ್ ಇದ್ರಲ್ಲ, ಅವರೇ ನಂಗೆ ಇನ್ಸ್ಪಿರೇಷನ್ ಐಟಮ್ ಸಾಂಗ್ಗಳನ್ನೆಲ್ಲ ಹಾಡಬೇಕು ಅಂದರೆ. ಅಲ್ಲಿವರೆಗೂ ಒಂದು ಮೈಂಡ್ ಸೆಟ್ ಇತ್ತು, ಐಟಮ್ ಸಾಂಗ್ಸ್ ಎಲ್ಲ ಅದೆಲ್ಲ ಹಾಡೋಕ್ಕೆಲ್ಲ ಗೊತ್ತಾಗಲ್ಲ, ಬರಲ್ಲ ಅಂತ. ಪ್ಲೇಬ್ಯಾಕ್ ಸಿಂಗಿಂಗ್ ಕರೆದಾಗ ನನಗೆ ಹೇಗೆ ಪದಗಳನ್ನ ಅಂದರೆ ಒಂಥರ ಸೆನ್ಸೇಷ್ನಲ್ ಆಗಿ ಒಂಥರ ಒಂದು ರೀತಿಯಾಗಿ ಹಾಡಬೇಕು ಅಂತಾರೆ ಗೊತ್ತಾ, ಆ ಥರ ನಂಗೆ ಹಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಇಂದು ನಾಗರಾಜ್ ಅವ್ರನ್ನ ನೋಡಿದ್ನಾ, ಅಪ್ಪ ಸರಿ ಆಯಿತು, ಈ ಥರ ಹಾಡಬೇಕು ನೋಡು, ಕ್ಲಾಸಿಕಲ್ಗೂ ಜೈ ಇರಬೇಕು, ಇದಕ್ಕೂ ಜೈ ಅನ್ಬೇಕು. ಹಾಡು ಅಂತಂದಾಗ ಭೇದ ಭಾವ ಎಲ್ಲ ಇಲ್ಲ, ಹಾಡ್ತಿರ್ಬೇಕು ಅಂತ ಕಲ್ತಿದ್ದು ಬೇರೆ ಲೆವೆಲ್. ಓಕೆ. ಹೌದು. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಜೊತೆ ನಟಿಸ್ತಾ ಇದ್ದೀರಾ ಅಂತ ಎಲ್ಲ ಕಡೆ ಸುದ್ದಿ ಬಂದಿದೆ. ಹೌದು, ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ನೀವು ರಿಯಲ್ ಸ್ಟಾರಿಣಿ ಆಗಲಿ, ರಿಯಲ್ ಕ್ವೀನ್ ಅಂಕಿತಾ ಅಂತ ಬಿರುದು ಸಿಗಲಿ ನಿಮಗೆ. ಓಕೆನಾ? ಇಬ್ಬನಿ ತಬ್ಬಿದ ಎಳೆಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸು ಭಯಂಕರವಾಗಿದೆ. ಥ್ಯಾಂಕ್ ಯು. ಅದ್ರ ಬಗ್ಗೆ ಹೇಳಬೇಕಂದ್ರೆ, ನಿಮ್ಮ ತಂದೆನ ಪ್ರೊಡ್ಯೂಸರ್ ಇಬ್ಬನಿ ತಬ್ಬಿದ ಎಳೆಯಲ್ಲಿಗೆ ಇಲ್ವಾ? ಅಲ್ಲ, ಯಾರಾದ್ರೂ ಅಪ್ಪ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ಮಗಳ ಮೊದಲನೇ ಮೂವಿಗೆ ಅಂತ ರೋಲ್ ಸಿಗಕ್ಕೆ ಸಾಧ್ಯ ಅಂತ. ಹೌದು, ಆ ಥರ ಹೇಳಿದ್ರೆ ಕರೆಕ್ಟ್, ಒಪ್ಕೋತೀನಿ. ಯಾಕಂದ್ರೆ ಒಳ್ಳೆ ಪಾತ್ರ ಸಿಕ್ಕಿದ್ದು ನನಗೆ ಕಂಪ್ಲೀಟ್. ಆಮೇಲೆ ವರ್ಕ್ಶಾಪಿಂದ ಹಿಡಿದು ಕಲಿಯೋದಕ್ಕೆ ಸಾಕಷ್ಟು ಸಿಕ್ಕಂಥ ಮೂವಿ ಅದು. ನೀವು ಹೇಳಿದ್ ಸರಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಈ ವಿಷಯದಲ್ಲಿ, ಚಂದ್ರಜಿತ್ ಸರ್ ಮತ್ತು ರಕ್ಷಿತ್ ಸರ್. ಸೂಪರ್. ನಾನು ಸಿನಿಮಾ ನೋಡಿದ ತಕ್ಷಣ ನಿಂಗೆ ಅದೇ ಹೇಳಿದ್ದೆ, ನಿಂಗೆ ನೆನಪಿದ್ರೆ ನಿಮ್ಮ ಅಪ್ಪನೇ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ಫಸ್ಟ್ ಸಿನಿಮಾಗೆ ಈ ಥರ ರೋಲ್ ಕೊಡ್ಸಕ್ಕೆ ಸಾಧ್ಯ ಅಂತ. ಹೌದು ಹೌದು, ಅಬ್ಸಲ್ಯೂಟ್ಲಿ. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಉಪೇಂದ್ರ ಅವ್ರ ಸಿನಿಮಾ ಅಂದರೆ ಒಂದು ಜನಕ್ಕೆ ಏನಿದೆ ಅಂದರೆ ಬುದ್ಧಿವಂತರಿಗೆ ಮಾತ್ರ ಅನ್ನೋದಿದೆ. ಹೌದು, ಅಂದರೆ ಉಪೇಂದ್ರ ಅವರ ಯಾವ ಸಿನಿಮಾ ಆದರೂ ಒಂದು ಸಣ್ಣ ಇಂಟೆಲಿಜೆನ್ಸ್ ಇರುತ್ತೆ ಅದರಲ್ಲಿ. ಅಬ್ಸಲ್ಯೂಟ್ಲಿ. ಒಳ್ಳೆ ಡೈಲಾಗ್ಸ್ ಇರುತ್ತೆ, ಏನೋ ಟರ್ನ್ ಇರುತ್ತೆ, ಟ್ವಿಸ್ಟ್ ಇರುತ್ತೆ, ಹಿಂಗೆ. ಅಟ್ಲೀಸ್ಟ್ ಉಪೇಂದ್ರ ಅವ್ರ ಫ್ಯಾನ್, ನೀವು ಉಪೇಂದ್ರ ಫ್ಯಾನ್ ಅಲ್ವಾ? ಎಸ್. ಅಂದರೆ ಉಪೇಂದ್ರ ಅವ್ರ ಸ್ಪೆಷಾಲಿಟಿ ಏನಂದರೆ, ಉಪೇಂದ್ರ ಅವ್ರ ಫ್ಯಾನ್ಸು ಕೂಡ ಉಪೇಂದ್ರ ಅವ್ರ ಫ್ಯಾನು, ಎಲ್ಲ ಹೀರೋಗಳ ಫ್ಯಾನು ಉಪೇಂದ್ರ ಅವ್ರ ಫ್ಯಾನ್. ಹೌದು. ಸೊ ಇವಾಗ ಅಂಕಿತಾ ಅವರು ಉಪೇಂದ್ರ ಅವರ ಡೈಲಾಗ್ ಹೇಳಿದ್ರೆ ಹೇಗಿರುತ್ತೆ? ಉಪೇಂದ್ರ ಅವಳ ಡೈಲಾಗ್ ಅದೇ, ನಿಮಿಷ ನೇಚರ್ ಇಲ್ದಿರೋ ಅದು ಒಂದು ಕನ್ನಡಕ ಬೇಕು ನನಗೆ ಆ ಫೀಲಲ್ಲಿ ಹೇಳೋಕ್ಕೆ. ನಂದು ಹಾಕೊಳ್ಳೋ, ಇದು ಹಾಕು. ಆಮೇಲೆ ಒಂದು ಇದು ಬೇಕು, ಪೆನ್ನು, ಅಲ್ಲಿ ಪೆನ್ ಇದೆಯಲ್ಲ, ಆ ಪೆನ್ ಕೊಡಿ, ಆ ಪೆನ್.
ಓಕೆ, ಕ್ರೇಜಿ ಪೀಪಲ್. ಆ ದೇಶದಿಂದ ಈ ನನ್ನ ಮಕ್ಕಳಿಗೆ ಭಾಷಣ ಬೀಗೋದಕ್ಕೆ ನಾನು ಬರಬೇಕಿತ್ತ? ಐ ಡೋಂಟ್ ಲೈಕ್ ಇಟ್. ಎನಿವೇಸ್, ಕ್ರೇಜಿ ಪೀಪಲ್ ಬೇರೆ ದೇಶಗಳಲ್ಲಿ ಇಷ್ಟಪಡ್ಕೊಂಡು ಕೆಲಸ ಮಾಡ್ತಾರೆ, ಕೆಲಸ ಮಾಡಿದ ಮೇಲೂ ಸಂತೋಷವಾಗಿರ್ತಾರೆ. ಆದರೆ ಈ ದೇಶದಲ್ಲಿ ನಮ್ಮ ಲೇಬರರ್ಸ್ ಕಷ್ಟಪಡ್ಕೊಂಡು ಕೆಲಸ ಹುಡುಕ್ತಾರೆ, ಕೆಲಸ ಮಾಡುವಾಗಲೂ ಕಷ್ಟಪಡ್ತಾರೆ, ಕೆಲಸ ಆದಮೇಲೂ ಕಷ್ಟಪಡ್ತಾನೇ ಇರ್ತಾರೆ. ಐ ಡೋಂಟ್ ಲೈಕ್ ಇಟ್. ಫ್ಯೂಚರ್ ಇಲ್ಲದೆ ಇರೋ ದೇಶ, ನೇಚರ್ ಇಲ್ಲದೆ ಇರೋ ನಾಡು, ಲೀಡರ್ಸ್ ಇಲ್ಲದೆ ಇರೋ ಪಾಲಿಟಿಕ್ಸ್, ಟೀಚರ್ಸ್ ಇಲ್ಲದೆ ಇರೋ ಸ್ಕೂಲು, ಪ್ಲಾನಿಂಗ್ ಇಲ್ಲದೆ ಇರೋ ಫ್ಯಾಮಿಲೀಸ್, ಡಜನ್ ಮಕ್ಕಳು, ಅರ್ಧ ಪುಕ್ಲು, ಅರ್ಧ ತೇಕ್ಲು. ಐ ಡೋಂಟ್ ಲೈಕ್ ಇಟ್. ಆಮೇಲೆ ಏನೋ ಹೇಳ್ತಾರೆ, ನಾನು ಮಾತಾಡೋದು ನಿಮ್ಗೆ ಇಷ್ಟ ಆಗಲ್ಲ, ನೀವು ಮಾತಾಡೋದು ಏನೋ ಸಮಥಿಂಗ್ ಇಷ್ಟ. ಸಾರಿ, ಸ್ವಲ್ಪ ಓಕೆ ಮಿಮಿಕ್ರಿ ಮಾಡ್ತೀನಿ ಅವ್ರದ್ದು. ಬಿಕಾಸ್ ನೆಕ್ಸ್ಟು ಸ್ವಲ್ಪ ಟೆನ್ಷನ್ ಇದೆ ನಂಗೆ, ಅವ್ರ ಜೊತೆ ಆಕ್ಟ್ ಮಾಡ್ತೀನಲ್ಲ. ಐ ಡೋಂಟ್ ನೋ ಹೇಗಿರುತ್ತೆ. ಇಲ್ಲ, ಭಯ ಇರಬೇಕು. ಆಕ್ಚುಲಿ ಏನ್ ಗೊತ್ತಾ, ಅವ್ರದ್ದು ಕಣ್ಣು ಹಿಂಗ್ ಮೂವ್ಮೆಂಟ್ ಆಗುತ್ತೆ ಗೊತ್ತಾ, ಅದನ್ನ ನಾವೆಲ್ಲ ಚಿಕ್ಕವರು ಇದ್ದಾಗ ಪ್ರಾಕ್ಟೀಸ್ ಮಾಡ್ತಿದ್ವಿ. ಈ ಟ್ರೈನಲ್ಲೆಲ್ಲ ಹಿಂಗೆ ಬೋಗಿಗಳು ಹೋಗುವಾಗ ಕಂಟಿನ್ಯೂಸ್ ಆಗಿ ಆ ಬೋಗಿನ ಹಿಂಗ್ ನೋಡಿದ್ರೆ ಕಣ್ಣಿಂಗ್ ಅನ್ನತ್ತೆ ಗೊತ್ತಾ. ಅದನ್ನೆಲ್ಲ ನಾನು ನನ್ನ ತಂಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದಿದೆ. ಈಗ ಐ ಹ್ಯಾವ್ ಟು ಫೇಸ್ ದಟ್ ಐಸ್ ಅಂತಂದ್ರೆ ಹೇಗೆ ಅನ್ಸ್ಬೇಡ ಹೇಳಿ. ಸೊ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರೋ 5 ಮೂವಿಗಳ ಹೆಸರು ಪಟ್ ಅಂತ. ಓಂ, ಎ ಉಪೇಂದ್ರ, ಈಗ UI, ಆಮೇಲೆ ಉಪ್ಪಿಟ್ಟು. ಸಾಕತ್. ಇನ್ನೊಂದು ಡೈಲಾಗ್ ಉಪೇಂದ್ರ ಅವರು. ಇನ್ನೊಂದು ಡೈಲಾಗು ಬೇಡ, ಪರವಾಗಿಲ್ಲ. ನೋಡು ಚಿನ್ನ, ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೋಡು ಚಿನ್ನ, ಈ ಇಂಡಿಯಾ ಪಾಕಿಸ್ತಾನವರು ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ಬಾಂಬ್ ಹಾಕ್ಬಿಡ್ಬೋದು. ಬಾ ಅಷ್ಟು ಬೇಗ ಲವ್ ಮಾಡ್ಕೊಂಡ್ಬಿಡೋಣ. ಪ್ರೀತಿ ಅಂದರೆ ಏನಂತ ಹೇಳ್ಕೊಡ್ತೀನಿ ಬಾ. ಇಷ್ಟೇ ಜೀವನ. ವೆರಿ ನೈಸ್, ವೆರಿ ಕ್ರಿಯೇಟಿವ್. ಆ್ಯಕ್ಚುಲಿ ಏನು ಗೊತ್ತಾ, ನಂಗೆ ಅವ್ರದ್ದು ಲೈನ್ ಒಂದು ಇಷ್ಟ. ಯೋಚನೆ ಮಾಡೇ ಹೇಳ್ತೀನಿ, ಯೋಚನೆ ಮಾಡಬೇಡ. ಐ ಲವ್ ದಟ್ ಲೈನ್. ಅದನ್ನು ಹೆಂಗೆ ಡೆಲಿವರಿ ಮಾಡಿದ್ದಾರೆ, ರೆಗ್ಯುಲರ್ ಆಗೇ ಹೇಳಿದ್ದಾರೆ. ನೀನು ಯೋಚನೆ ಮಾಡೇ ಹೇಳ್ತೀನಿ, ಯೋಚನೆ ಮಾಡಬೇಡ ಅಂತಾರೆ. ಐ ಥಿಂಕ್ ಈಗ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ಸುದ್ದಿ ಗೊತ್ತಾದಾಗ ಏನಂದ್ರಪ್ಪ ಅಮ್ಮ? ಅಮ್ಮಂದು ರಿಯಾಕ್ಷನ್ ನಾನು ರೆಕಾರ್ಡ್ ಮಾಡಿದ್ದೀನಿ. ಅಮ್ಮ ಊರಲ್ಲಿ ಇರಲಿಲ್ಲ ನನಗೆ ಕಾಲ್ ಬಂದಾಗ. ಅಪ್ಪ ವಾಸ್ ಕ್ವೈಟ್ ನಾರ್ಮಲ್. ಅಂದರೆ ಅಷ್ಟು ನಾನು ಹೇಳ್ತೀನಲ್ಲ, ನನಗೆ ಐ ಥಿಂಕ್ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ 1-2 ದಿನ ಬೇಕಾಗಿತ್ತಾನು. ಬಿಕಾಸ್ ಖುದ್ದಾಗಿ ಅವರೇ ಸರ್ರೆ ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ರು. ಅದು ಹೇಗೆ ಅಂದರೆ, ಅವತ್ತು 5:30-6 ಗಂಟೆ ಬೆಳಗಿನ ಜಾವ ನಾವು ಮಲಗಿರೋದು. ನಮ್ಮ ಮನೆಗೆಲ್ಲ ಕಸಿನ್ಸ್ ಬಂದಿದ್ದಾರೆ. ಅವ್ರಗಳ ಜೊತೆ ಮಾತಾಡುವಾಗ ನಾನು ಉಪೇಂದ್ರ ಸರ್ ಬಗ್ಗೆ ಮಾತಾಡಿದ್ದೀನಿ. ಹೇಗೆ ಅಂದರೆ ಡೈರೆಕ್ಷನ್ ಬಗ್ಗೆ ಆಗಲಿ, ಒಂದು ಲೆಗೆಸಿ ಇತ್ತು. ಪುಟ್ಟಣ್ಣ ಕಣಗಾಲ್ ಸರ್ ಇದ್ರು, ಅದಾದಮೇಲೆ ಕಾಶಿನಾಥ್ ಅವ್ರು ಬಂದರು, ಶಂಕರ್ ನಾಗ್ ಅವರಿದ್ರು. ಅದಾದಮೇಲೆ ಉಪೇಂದ್ರ ಅವ್ರವರೆಗೂ ಒಂದು ಸ್ವಲ್ಪ ಈ ಕ್ರಿಯೇಟಿವಿಟಿ, ಇನೋವೇಷನ್ ಅನ್ನೋದಕ್ಕೆಲ್ಲ ತುಂಬ ಜಾಗ ಇತ್ತು ಡೈರೆಕ್ಷನ್ ಅನ್ನೋದ್ರಲ್ಲಿ ಅಂತೆಲ್ಲ ಹೇಳಿ ಮಲಗಿರೋದಿದೆ. ಅಲ್ಲಿವರೆಗೂ ಕತೆ ಗೀತೆ ಏನು ನನಗಿನ್ನೂ ನನ್ನ ವಿಷಯನೇ ಗೊತ್ತಿಲ್ಲ. ಆಮೇಲೆ 5:30 ಹಾಗೆ ಬೆಳಗಿನ ಜಾವ ಮಲಗಿರೋದು ನಾನು. 9:30 ಕಾಲ್ಸ್ ಬರ್ತಿದೆ. ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ. ಕೊನೆಗೆ ನಮ್ಮಪ್ಪಂಗೆ ಕಾಲ್ ಹೋಗಿದೆ. ನಮ್ಮಪ್ಪಂಗೆ ಕಾಲ್ ಹೋಗಿ ಈ ಥರ ಯಾರೋ ನಿಮ್ಗೆ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿ ನಮ್ಮಪ್ಪ ಬಂದು ನನಗೆ ನನ್ನ ಎಪ್ಸಿದ್ರು. ಕಾಲ್ ಬರ್ತಿದೆ ಅಂತ ನೋಡು ನಿನಗೆ ಅಂತ. ರಿಸೀವ್ ಮಾಡ್ತೀನಿ. ಆಮೇಲೆ ಸೂರಪ್ಪ ಬಾಬು ಸರ್ ಇದ್ದಾರಲ್ಲ, ಅವ್ರು ಮಾತಾಡ್ತಿದ್ದಾರೆ. ನನಗೆ ಅದು ಸೂರಪ್ಪ ಬಾಬು ಸರ್ ಅಂತ ರಿಜಿಸ್ಟರೂ ಆಗಿಲ್ಲ. ಯಾರೋ ಒಬ್ಬರು ಪ್ರೊಡ್ಯೂಸರ್ ಹಾಂ ಸರ್ ಹೇಳಿ ಸರ್, ಹಾಂ ಓಕೆ ಸರ್, ಹಾಂ ಅಂತ ಇದ್ದೀನಿ. ಆಮೇಲೆ ಅದೇ ಮಾತಾಡ್ತಾರಂತಮ್ಮ ಅವರೇ ಅಂತಂದ್ಬಿಟ್ಟು ಫೋನ್ ಕೊಟ್ಟರೆ ಉಪೇಂದ್ರ ಸರ್ ಮಾತಾಡ್ತಿದ್ದಾರೆ. ನನಗೆ ಇದೇನು ಕನಸ, ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ನನಗೆ ಗೊತ್ತೇ ಆಗ್ತಿಲ್ಲ. ಆಮೇಲೆ ನಮ್ಮ ಮೂವಿ ನೋಡಿದ್ದಾರೆ ಅಂತ ಹೇಳಿದ್ರು ಅವರು. ಎಂಥ ಅಭಿನಯ ಇತ್ರಿ ನಮ್ಮ, ನಿಮ್ಮ ಕಣ್ಗಳು ತುಂಬ ಮಾತಾಡುತ್ತೆ ಅನ್ನೋ ವಿಷಯ ಎಲ್ಲ ಒಂದು ನಿರ್ದೇಶಕರ ಪರ್ಸ್ಪೆಕ್ಟಿವಿಂದ ಬರ್ತಿದೆ ಅನ್ನೋದೇ ನನಗೆ ಖುಷಿ. ಅದೇ ನೀವು ಹೇಳ್ದ ಹಾಗೆ ಎಲ್ರಿಗೂ ಇವ್ರ ಫ್ಯಾನೋ ಅವ್ರ ಫ್ಯಾನೋ ಅನ್ನೋದು ಏನಿದೆ, ಮೋರ್ ದ್ಯಾನ್ ಅ ಹೀರೋ ಆ್ಯಸ್ ಅನ್ ಆ್ಯಕ್ಟ್ರೆಸ್, ಒಂದು ಏನಂತಾರೆ ನಟಿಯಾಗಿ ನಾನು ಅವ್ರ ನಿರ್ದೇಶನನ ನಾನು ತುಂಬ ಮೆಚ್ಚಿದ್ದೀನಿ.
ಒಂದು ನಿರ್ದೇಶಕ ಒಬ್ರು ಸಿನಿಮಾನ ನೋಡಿದ್ರೆ ಯಾವ ರೀತಿ ನೋಡಿರ್ತಾರೆ ಆ ರೀತಿಯಲ್ಲೇ ಇಬ್ಬನಿನ ಇವ್ರು ನೋಡಿರ್ತಾರೆ ಅಂತ ನಾನು ಅನ್ಕೋಬೋದಲ್ವಾ. ನಮ್ಮ ಸಿನಿಮಾದ ಬಗ್ಗೆ ಮಾತಾಡಿದ್ರು. ಆಮೇಲೆ ಕಾಯ್ತಾ ಇದ್ದೀನಿ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅಂತ ಅಂದರು. ಖುಷಿನ ಹೇಳೋಕ್ಕಾಗೋದಿಲ್ಲ. ಐ ಥಿಂಕ್ ಮೆಜರ್ ಮಾಡೋದಕ್ಕಾಗೋದಿಲ್ಲ. ಹೋಪ್ಫುಲಿ ಗಾಡ್ಸ್ ಗ್ರೇಸ್ ಎಲ್ಲ ಚೆನ್ನಾಗಾದರೆ ಸಾಕಷ್ಟು. ಈಗ ಅವ್ರು ನಿಮ್ಮ ಬಗ್ಗೆ ಏನು ಹೇಳಿದಾರೆ ನೋಡೋಣ. ಸುಳ್ಳು ಅದೇ ಹೇಳ್ಬಿಟ್ರಲ್ಲಿ ಒಂದೇ ಸರ್ತಿ ಫೋನಲ್ಲಿ ಮಾತಾಡಿದ್ದು ಅವ್ರ ಜೊತೆ. ಹೌದು, ಸೂಪರ್ ಅಲ್ಲ? ಸೂಪರ್ ಅವ್ರಂಗ. I like it. ಖುಷಿಯಾಗಿದ್ದಾಗ ಸೃಷ್ಟಿ ಮಾಡ್ಬಿಡ್ತೀನಿ ಕೊಡ. ಕೋಪ ಬಂದ ಎಂತ ನನ್ನ ಮಗ ಸೃಷ್ಟಿ ಮಾಡ. ಅಯ್ಯಪ್ಪ ದೇವ್ರೆ. ಅಂಕಿತಾಗೆ ಪೇಮೆಂಟ್ಗಿಂತ ಕತೆ ಇಂಪಾರ್ಟೆಂಟು. ಕತೆ ತುಂಬ ಚೆನ್ನಾಗಿದ್ದು ಪೇಮೆಂಟ್ ಕೊಡಲಿಲ್ಲ ಅಂದ್ರೆ ಆ್ಯಕ್ಟ್ ಮಾಡ್ತಾರೆ. ಬಟ್ ಇದನ್ನೆಲ್ಲ ಹೇಳಿದ್ರೆ ಆಮೇಲೆ ಬರೋರೆಲ್ಲ ನಿಮ್ಗೆ ಪೇಮೆಂಟೇ ಮಾಡೋದಿಲ್ಲ ಅಂತಾರೆ. ಒಂದು ಸಿನಿಮಾ ಅನೌನ್ಸ್ ಆಗ್ಬಿಡುತ್ತೆ, ಆದ್ರೆ ಅಂಕಿತಾ ಫ್ಯಾನ್ಸು ದಯವಿಟ್ಟು ಈ ಸಿನಿಮಾ ಮಾಡಬೇಡಿ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಅಂಕಿತಾ? ಮಾಡ್ತಾರಾ ಮಾಡಲ್ಲ? ಅನನ್ಯ ಬಾಯ್ ಫ್ರೆಂಡ್ ಹೆಸರು ಅಂಕಿತಂಗೆ ಗೊತ್ತು. ಯಾಕೆ ದೀಪು ಹಂಗೆಲ್ಲ ಮಾಡ್ತಂತೆ? ಇವ್ರ ಫೋನ್ ಕಾಲ್ ನ ರಿಸೀವ್ ಮಾಡ್ತೀಯಾ? ನನ್ ಫೋನ್ ಕಾಲ್ ರಿಸೀವ್ ಮಾಡಲ್ವನೋ? ಅಥವಾ ನಾವಿಬ್ರು ಮದ್ವೆ ಆಗಿಲ್ಲ ಅಂತಂದ್ರೆ ಏನ್ ನೆಕ್ಸ್ಟ್ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ, ಮರ್ತೋದ್ಯಾ? ನಾನು ಯಾವ್ದೋ 10 ಜನನ ಹೊಡೆದಿರೋ ಡಾನ್ ಅಲ್ಲ. ಯಾರು ಗೊತ್ತಾ? ನಾನು ಹೊಡೆದಿರೋ 10 ಜನನು ಡಾನೆ ಕಣೆ. ಏನೇ ಮಾಡ್ತೀಯಾ ಮಾಡ್ಕೊ ಹೋಗೋ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.